ಎನ್ವಿಡಿಯಾದ ಮ್ಯಾಜಿಕ್ ಆಗಿದ್ದೇ ವಿದೇಶಿ ಪ್ರತಿಭೆಗಳಿಂದ, ಕಂಪನಿ ಬೆಳೆದಿದ್ದೇ ಜಾಗತಿಕ ಟ್ಯಾಲೆಂಟ್ಗಳಿಂದ. ಹೊಸ ಯೋಚನೆಗಳ ಹರಿವು ಆಗೋದೇ ಬೇರೆ ಬೇರೆ ದೇಶಗಳ ಉದ್ಯೋಗಿಗಳು ಒಟ್ಟಿಗೆ ಸೇರಿದಾಗ. ಕಂಪನಿಯು H1B ವೀಸಾ ಸ್ಪಾನ್ಸರ್ ಮಾಡೋದನ್ನ ಮುಂದುವರಿಸುತ್ತೆ. ಹೀಗಂತ ಭರವಸೆಯನ್ನ ಎನ್ವಿಡಿಯಾದ ಸಿಇಒ ಇಡೀ ಜಗತ್ತಿನ ಮುಂದಿಟ್ಟಿದ್ದಾರೆ. ಈ ಒಂದು ಭರವಸೆಯ ಮಾತು ಈಗಾಗಲೇ H1B ವೀಸಾದಲ್ಲಿರೋ ಉದ್ಯೋಗಿಗಳು ಹಾಗೂ ಅಮೆರಿಕಾದಲ್ಲಿ ಅವಕಾಶ ಪಡೆಯೋದಕ್ಕೆ ಕಾಯ್ತಿರೋ ಯುವ ಜನರಲ್ಲಿ ವಿಶ್ವಾಸವನ್ನ ಉಳಿಸಿದೆ. ಮುಂದೆ ಹೇಗೋ ಏನೋ ಅಮೆರಿಕಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ, ಅಮೆರಿಕದಲ್ಲೇ ಉಳಿಯೋಕೆ ಆಗುತ್ತೋ ಇಲ್ವೋ ಅನ್ನೋ ಅನುಮಾನಗಳಿಗೆ ಭರವಸೆಯ ಬೆಳಕು ಉತ್ತರ ಕೊಟ್ಟಿದೆ. ಒಂದು ಕಂಪನಿ ತಗೊಂಡಿರೋ ನಿರ್ಧಾರ ಮುಂದೆ 10 ಕಂಪನಿಗಳಿಗೆ ಸ್ಫೂರ್ತಿ ಕೊಡಬಹುದು ಅನ್ನೋ ವಿಶ್ವಾಸವೂ ಕಾಣಿಸ್ತಾ ಇದೆ. $1 ಲಕ್ಷ ಕಟ್ಟೋಕೆ ರೆಡಿ ಎಂದ ಎನ್ವಿಡಿಯಾ. ಟೆಕ್ ಜಗತ್ತಿನ ಉದ್ಯೋಗಿಗಳಿಗೆ ಹೊಸ ಸ್ಫೂರ್ತಿ. ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು H1B ವೀಸಾ ಅರ್ಜಿ ಶುಲ್ಕವನ್ನ $1 ಲಕ್ಷ ಅಂದ್ರೆ ಸುಮಾರು 88 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಿ ಆದೇಶ ಪ್ರಕಟಣೆ ಮಾಡಿದೆ. ಈ ನಿರ್ಧಾರವು ಅಮೆರಿಕದಾದ್ಯಂತ ಕಂಪನಿಗಳು, ಸ್ಟಾರ್ಟ್ಅಪ್ಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ತೀವ್ರ ಕಳವಳ ಮತ್ತು ವಿರೋಧವನ್ನ ಹುಟ್ಟುಹಾಕಿದೆ. ಈ ಹೊಸ ಶುಲ್ಕದಿಂದಾಗಿ ಉನ್ನತ ಕೌಶಲ್ಯ ಇರೋರು, ನುರಿತ ಕೆಲಸಗಾರರು, ಹೊಸ ಪ್ರತಿಭೆಗಳಿಗೆ ಅಮೆರಿಕ ಪ್ರವೇಶವನ್ನ ಕಠಿಣಗೊಳಿಸುತ್ತೆ. ಅದರಿಂದಾಗಿ ಅಮೆರಿಕದಲ್ಲಿ ಇನೋವೇಷನ್ಗಳಿಗೆ ಅಡ್ಡಿಯಾಗಬಹುದು, ಹಾಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕುಂಠಿತ ಆಗಬಹುದು ಎಂಬ ಎಚ್ಚರಿಕೆಗಳು ವ್ಯಕ್ತವಾಗಿವೆ. ಆದರೆ ಈಗ ಜಗತ್ತಿನ ಪ್ರಮುಖ ಚಿಪ್ ಮೇಕರ್ ಕಂಪನಿ ಎನ್ವಿಡಿಯಾದ ಮುಖ್ಯ ಕಾರ್ಯನಿರ್ವಾಹಕ ಜೆನ್ಸನ್ ಹುವಾಂಗ್ ತಮ್ಮ ಉದ್ಯೋಗಿಗಳಿಗೆ ಧೈರ್ಯ ತುಂಬುವ ಜೊತೆಗೆ ಟೆಕ್ ಜಗತ್ತಿಗೆ ಭರವಸೆ ಮೂಡಿಸುವ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. $1 ಲಕ್ಷ ಶುಲ್ಕದ ಅಡಿಯಲ್ಲಿಯೂ ಸಹ ಕಂಪನಿಯು H1B ವೀಸಾಗಳನ್ನು ಪ್ರಾಯೋಜಿಸುವುದನ್ನ ಮುಂದುವರಿಸುತ್ತೆ. ಹಾಗೆ ಅದಕ್ಕೆ ಸಂಬಂಧಿಸಿದ ಎಲ್ಲ ವೆಚ್ಚಗಳನ್ನು ಭರಿಸಲಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಎನ್ವಿಡಿಯಾದಲ್ಲಿರುವ ಅನೇಕ ವಲಸಿಗರಲ್ಲಿ ನಾನೂ ಒಬ್ಬ. ಅಮೆರಿಕದಲ್ಲಿ ನಮಗೆ ಸಿಕ್ಕಿರೋ ಅವಕಾಶಗಳು ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿವೆ. ವಿದೇಶಿ ಪ್ರತಿಭೆಗಳು ಇಲ್ಲದೆ ಎನ್ವಿಡಿಯಾದ ಯಶಸ್ಸು ಸಾಧ್ಯ ಇರಲಿಲ್ಲ ಅಂತ ತೆರೆದ ಮನಸ್ಸಿನಿಂದ ಪತ್ರದಲ್ಲಿ ಬರೆದಿದ್ದಾರೆ. ಚಿಪ್ ಮೇಕರ್ಗಳು, ಸಾಫ್ಟ್ವೇರ್ ಸಂಸ್ಥೆಗಳು ಮತ್ತು ರಿಟೇಲ್ ವ್ಯಾಪಾರಿಗಳನ್ನ ಪ್ರತಿನಿಧಿಸುವ ಸಂಸ್ಥೆಗಳ ಒಕ್ಕೂಟ H1B ವೀಸಾದ ಶುಲ್ಕಗಳು ಹಾಗೂ ನಿಯಮಗಳನ್ನ ಮರುಪರಿಶೀಲಿಸುವಂತೆ ಶ್ವೇತಭವನಕ್ಕೆ ಇತ್ತೀಚೆಗೆ ಒತ್ತಾಯಿಸಿದೆ. ಅದರ ಬೆನ್ನಲ್ಲೇ ಜೆನ್ಸನ್ ಹುವಾಂಗ್ ಉದ್ಯೋಗಿಗಳ ಮುಂದೆ ಈ ಭರವಸೆಯನ್ನ ಇಟ್ಟಿದ್ದಾರೆ. 10 ಸಂಸ್ಥೆಗಳು ಒಟ್ಟಿಗೆ ಸೇರಿ ಟ್ರಂಪ್ಗೆ ಕಳಿಸಿರೋ ಪತ್ರದಲ್ಲಿ ಭವಿಷ್ಯದಲ್ಲಿ ಎದುರಾಗೋ ಅಪಾಯಗಳ ಬಗ್ಗೆ ಎಚ್ಚರಿಸಲಾಗಿದೆ. ಹೊಸ ವೀಸಾ ಶುಲ್ಕದಿಂದ ಪ್ರತಿಭೆಗಳ ನೇಮಕಕ್ಕೆ ಅಡ್ಡಿಯಾಗುತ್ತೆ, ಹಾಗೆ ನಿರ್ಣಾಯಕ ಸ್ಥಾನಗಳನ್ನು ತುಂಬೋಕೆ ಸಾಧ್ಯವೇ ಆಗದಿರಬಹುದು ಅಂತ ಎಚ್ಚರಿಸಿವೆ. ಕೋರ್ಟ್ ಮೆಟ್ಟಿಲೇರಿದ H1B ವಿಚಾರ. AI ಜಗತ್ತಿಗೆ ಜಾಗತಿಕ ಪ್ರತಿಭೆಗಳು ಅತ್ಯಗತ್ಯ. 2 ವಾರಗಳ ಹಿಂದೆ US ಚೇಂಬರ್ ಆಫ್ ಕಾಮರ್ಸ್ನ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ನೀಲ್ ಎಲ್ ಬ್ರಾಡ್ಲಿ ವಾಣಿಜ್ಯ ಕಾರ್ಯದರ್ಶಿ ಹೋವರ್ಡ್ ಲುಟ್ನಿಕ್ ಅವರಿಗೆ ಪತ್ರ ಬರೆದು ವೆಚ್ಚಗಳ ತೀವ್ರ ಏರಿಕೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. 1990ರಿಂದ H1B ಕಾರ್ಯಕ್ರಮ ಅಮೆರಿಕದ ಆರ್ಥಿಕತೆಯನ್ನು ಬೆಳೆಸೋಕೆ, ಅಮೆರಿಕದಲ್ಲಿ ಉದ್ಯೋಗಗಳನ್ನ ಸೃಷ್ಟಿಸೋಕೆ ಹಾಗೂ ಅಮೆರಿಕದ ಉದ್ಯೋಗಗಳ ವೇತನವನ್ನು ಹೆಚ್ಚಿಸೋಕೆ ಸಹಾಯ ಮಾಡಿದೆ ಅಂತ ಬ್ರಾಡ್ಲಿ ಹೇಳಿದ್ದಾರೆ. ಹಾಗೆ H1B ಮೂಲಕ ಬರುವ ಉದ್ಯೋಗಿಗಳು ಸ್ಥಳೀಯ ಟ್ಯಾಲೆಂಟ್ಗಳ ಸ್ಥಾನವನ್ನ ಕಿತ್ಕೊಳ್ಳೋದಿಲ್ಲ, ಬದಲಾಗಿ ಅವರಿಗೆ ಪೂರಕವಾಗಿ ಕೆಲಸಗಳು ಆಗ್ತವೆ ಅನ್ನೋದನ್ನ ಅಧ್ಯಯನಗಳು ತೋರಿಸಿಕೊಟ್ಟಿವೆ ಎಂದಿದ್ದಾರೆ. ಈ ಹಿಂದಿನಿಂದ ಜಾರಿಯಲ್ಲಿರೋ ವೀಸಾ ಶುಲ್ಕಕ್ಕಿಂತಲೂ $1 ಲಕ್ಷ ಅನ್ನೋದು ಸುಮಾರು 20 ಪಟ್ಟು ಹೆಚ್ಚು ದುಬಾರಿಯಾಗುತ್ತೆ. ಇದರಿಂದ ಸಂಸ್ಥೆಗಳ ಖರ್ಚು ವೆಚ್ಚಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅನ್ನೋದು ಸಂಸ್ಥೆಗಳ ವಾದ. ಕೆಲವು ಒಕ್ಕೂಟಗಳು ಹಾಗೂ ಸಂಸ್ಥೆಗಳು ಟ್ರಂಪ್ ಆಡಳಿತಕ್ಕೆ ಇದರ ಬಗ್ಗೆ ಮನವಿ ಮಾಡಿದ್ರೆ, ಇನ್ನು ಕೆಲವು ಒಕ್ಕೂಟಗಳು ಕೋರ್ಟ್ ಮೆಟ್ಟಿಲೇರಿವೆ. ಸ್ಯಾನ್ ಫ್ರಾನ್ಸಿಸ್ಕೋದ ಫೆಡರಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗಿದೆ. ಟ್ರಂಪ್ ಆಡಳಿತದ ಕ್ರಮವನ್ನ ಅಸಂವಿಧಾನಿಕ ಎಂದಿದ್ದು, ವೀಸಾ ಕಾರ್ಯಕ್ರಮಗಳಲ್ಲಿ ಕಾನೂನು ಬದಲಾವಣೆ, ಶುಲ್ಕ ಏರಿಕೆಯ ಅಧಿಕಾರವು ಅಧ್ಯಕ್ಷರ ವ್ಯಾಪ್ತಿಗೆ ಬರೋದಿಲ್ಲ, ಅವುಗಳಿಗೆ ಕಾಂಗ್ರೆಸ್ನ ಸಮ್ಮತಿ ಬೇಕಾಗುತ್ತೆ ಅನ್ನೋದು ಸದ್ಯದ ವಾದ. ಆದರೆ ಈ ಕ್ರಮದಿಂದ ಅತ್ಯುತ್ತಮ ಪ್ರತಿಭೆಗಳನ್ನಷ್ಟೇ ಕಂಪನಿಗಳು ಕರೆಸಿಕೊಳ್ಳೋಕೆ ಅನುಕೂಲ ಆಗುತ್ತೆ, ಹಾಗೆ ವೀಸಾ ದುರುಪಯೋಗವನ್ನ ತಡೆಯುತ್ತೆ ಅನ್ನೋದು ಶ್ವೇತಭವನದ ಸಮರ್ಥನೆಯಾಗಿದೆ. ಮೈಕ್ರೋಸಾಫ್ಟ್, ಅಮೆಜಾನ್ ಮತ್ತು ವಾಲ್ಮಾರ್ಟ್ನಂತಹ ಕಂಪನಿಗಳು ನುರಿತ ಎಂಜಿನಿಯರ್ಗಳು,
ತಜ್ಞರು ಸಲಹೆಗಾರರನ್ನ ಕರೆತರಲು ದೀರ್ಘಕಾಲದಿಂದ H-1B ವೀಸಾಗಳನ್ನು ಅವಲಂಬಿಸಿವೆ. ಇದಲ್ಲದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿನ ಆಸ್ಪತ್ರೆಗಳು ವೈದ್ಯರು ಹಾಗೂ ನರ್ಸ್ಗಳನ್ನು ನೇಮಿಸಿಕೊಳ್ಳೋಕೆ H-1B ಅತ್ಯಗತ್ಯವಾಗಿದೆ. ದಿನದಿನಕ್ಕೂ ಬೆಳೀತಿರುವ ಬದಲಾಗ್ತಿರುವ AI ಜಗತ್ತಿನಲ್ಲಿ ಅಮೆರಿಕ ಉನ್ನತ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೂ ಹೊರ ದೇಶಗಳ ಪ್ರತಿಭೆಗಳ ಅಗತ್ಯವಂತೂ ಇದ್ದೇ ಇದೆ. ಈ ಎಲ್ಲ ಬದಲಾವಣೆಗಳು ಅಮೆರಿಕದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೆಲವೇ ತಿಂಗಳಲ್ಲಿ ಗೊತ್ತಾಗಲಿದೆ.